ಮನೆಯೆಲ್ಲ ಸ್ವಚ್ಛ ಆಯಿತಾ? ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ರಾ? ಪರ್ಚೇಸಿಂಗ್ ಎಲ್ಲ ಆಯಿತಾ? ಬಟ್ಟೆ ಎಲ್ಲ ತೊಗೊಂಡ್ರಾ? ನಾವು ಲೇಡೀಸ್ಗಳು ಮಾತಾಡ್ಕೊಳ್ಳೋದಿದೆ ಅಲ್ವಾ, ಒಂದು ಹಬ್ಬ ಒಂದು ತಿಂಗಳು ಮುಂಚೆ ಇದೆ ಅನ್ನೋವಾಗಲಿಂದನೇ ಶುರು ಮಾಡ್ಕೊಂಡ್ಬಿಡ್ತೀವಿ. ಬಟ್ಟೆ ತೊಗೊಳೋದಾಗಲಿ, ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಾಗಲಿ ಎಲ್ಲ. ಎಷ್ಟು ಖುಷಿ ಅಲ್ವಾ ಹಬ್ಬಗಳಂದರೆ. ನಮ್ಗೆ ವರ್ಷ ಇಡೀ ಹಬ್ಬಗಳಿದ್ರೂ ಬೇಜಾರಾಗಲ್ಲ, ಅಷ್ಟೇ ಸಂಭ್ರಮದಿಂದ ಮಾಡ್ತೀವಿ. ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ, ಹಬ್ಬ ಬಂದ್ಬಿಡ್ತಲ್ವ ಹಿಂದೆನೇ ಅಂತ. ನಮ್ಗೆ ಎಷ್ಟೇ ಸ್ಟ್ರೆಸ್ ಇದ್ರೂ ಕ್ಲೀನ್ ಮಾಡೋದಾಗಲಿ, ವಾಶ್ ಮಾಡೋದಾಗಲಿ ಬೇಜಾರು ಮಾಡ್ಕೊಳ್ದಿರ ಸಂಭ್ರಮದಿಂದ ಮಾಡ್ತೀವಿ. ನಾವು ಹಿಂದೂಗಳ ಹಬ್ಬ ಅಂದರೆ ಅಷ್ಟು ವಿಶೇಷತೆ, ಅಷ್ಟು ಖುಷಿ. ಮತ್ತು ನಿನ್ನೆ ಯುಗಾದಿ ಹಬ್ಬ ಹಿಂದಿನ ದಿನ ಕರೆಂಟೇ ಇಲ್ಲ. ಎಲ್ಲ ಕಡೆ ಮಳೆ ವಿಪರೀತ ಇದ್ದಿದ್ದರಿಂದ ಕರೆಂಟೇ ಇಲ್ಲ. ಒಂದಿನ ಮುಂಚೆನೇ ಸ್ವಲ್ಪ ಕೆಲಸ ಈ ಥರ ತೊಳೆಯೋದು, ಗುಡಿಸೋದು, ರಂಗೋಲಿ ಹಾಕೋದು ಎಲ್ಲ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ನಮಗೆ ಹಬ್ಬದ ದಿನ ಸ್ವಲ್ಪ ಕೆಲಸ ಕಮ್ಮಿ ಆಗಿಬಿಡುತ್ತೆ. ಹೊರಗಡೆ ಹೋಗಿ ಗುಡಿಸೋದು, ರಂಗೋಲಿ ಹಾಕೋದಂದರೆ ಅದೇ 1-2 ಅವರ್ ಆಗಿಬಿಡುತ್ತೆ. ಯಾಕಂದರೆ ಹೆಣ್ಮಕ್ಳಿಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟವಾದ ಕೆಲಸ. ಹಾಗಾಗಿ ಅಲ್ಲೇ 1-2 ಅವರ್ ಕಳ್ಕೊಂಬಿಡ್ತೀವಿ. ಹಾಗಾಗಿ ನಿನ್ನೆ ಮಳೆ ವಿಪರೀತ ಇದ್ದಿದ್ದರಿಂದ ನಿನ್ನೆ ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಎಲ್ಲ ಬೆಳಗ್ಗೆನೇ ಎದ್ದು ಸ್ವಚ್ಛ ಮಾಡಿನೇ ಕೆಲಸ ಶುರು ಮಾಡಬೇಕಾಗಿತ್ತು. ಹಾಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಗನಿಗೂ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಮತ್ತು ಇನ್ನು ನಾನು ಫ್ರೆಶ್ ಆಗಿ ಅಡುಗೆ ಶುರು ಮಾಡಬೇಕು. ರಜೆ ಇರೋದರಿಂದ ಏನು ನಿಧಾನಕ್ಕೂ ಮಾಡ್ಕೊಳ್ಳೋಣ ಅಂತ ಏನು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ದಿರ ಸ್ವಲ್ಪ ನಿಧಾನಕ್ಕೆ ಆರಾಮಾಗೆ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಪೂಜೆ ಆಗಬೇಕು ಅಂತ ಖುಷಿ, ಆದರೆ ಏನು ಮಾಡೋದು, ಈ ಥರ ಮಳೆಗಾಳಿ ಇದ್ದಿದ್ದರಿಂದ ಏನು ಕೆಲಸ ನಿನ್ನೆ ಮಾಡ್ಕೊಳ್ದಿಲ್ಲ. ಇವತ್ತೇ ಎಲ್ಲ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ. ಫಸ್ಟು ನಾನು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ನಾನು ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಹೋಳಿಗೆ, ಕಾಳು ಹುಳಿ ಅಂತ ಹೇಳ್ತೀವಿ ನಾವು, ಅದು ಮತ್ತು ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ ಮಾಡ್ತಾಯಿದ್ದೀನಿ. ಹೋಳಿಗೆ ಮಾಡೋದಂದರೆ ಎಷ್ಟು ಖುಷಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಮಧ್ಯಾಹ್ನ ಊಟ ಮಾಡೋಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ಆದರೂ ಅಷ್ಟೇ ಇಷ್ಟವಾಗಿ ಬಗೆಯ ಅಡುಗೆ ಮಾಡಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದಂದರೆ ಎಷ್ಟು ಸಂತೋಷದ ವಿಷಯ. ನಮ್ಮ ಹಿಂದೂಗಳ ಹಬ್ಬಗಳಂದ್ರೇ ಅಷ್ಟೇ ಖುಷಿ, ಸಂಭ್ರಮ ಅಲ್ವಾ. ನಾನು ಅದೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ನಮ್ಮ ಮಗ ಮಾಡ್ತಾನೆ. ದೇವ್ರನ್ನ ತೊಳ್ಕೊಟ್ಬಿಡಮ್ಮ, ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದ. ನಾನು ಹಾಗೆ ಅಡುಗೆ ಮಾಡ್ಕೊಳ್ತಾ ದೇವ್ರು ತೊಳ್ಕೊಟ್ಟೆ, ಅವನು ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಪೂಜೆ ಫಸ್ಟ್ ಮಾಡಿಬಿಟ್ರೆ ಬೇಕಾದರೆ ಆಮೇಲೆ ಹೋಳಿಗೆ ಎಲ್ಲ ಮಾಡಿದ್ಮೇಲೆ ನೈವೇದ್ಯ ಇಟ್ಟು ಇನ್ನೊಂದು ಸರಿ ಆರತಿ ಮಾಡ್ಕೊಳ್ಬೋದು. ನಾವು ಹಾಗೆ ಮಾಡೋದು, ಯಾಕಂದರೆ ಲೇಟ್ ಆಗಿಬಿಡುತ್ತೆ. ಅಡುಗೆ ಮಾಡೋವರೆಗೂ ದೇವ್ರ ಪೂಜೆ ಕಾಯೋಕ್ಕಾಗೋದಿಲ್ಲ.
ತುಂಬಾ ಲೇಟ್ ಆಯಿತು, 12:30 ಆಗೋಯಿತು. ಮತ್ತು ಊಟ ಎಲ್ಲ ಮಾಡೋಷ್ಟೊತ್ತಿಗೆ 1:30 ಆಯಿತು. ಆದರೂ ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಳ್ಳೋಣ. ಅರ್ಜೆಂಟಾಗಿ ಮಾಡೋ ಬದಲು ಆರಾಮಾಗಿ ಟೆನ್ಷನ್ ಮಾಡ್ಕೊಂಡ್ರೆ ಖುಷಿಯಾಗಿ ಚೆನ್ನಾಗಿರುತ್ತೆ. ನಾನು ಅದೇ ಥರ ಟೆನ್ಷನ್ ಮಾಡ್ಕೊಂಡಿರ ನಿಧಾನಕ್ಕೆ ಆರಾಮಾಗಿ ಎಲ್ಲ ಮಾಡಿದೆ. ಇಲ್ಲ 1 ಗಂಟೆ ಅಷ್ಟೊತ್ತಿಗೆ ಕರೆಕ್ಟು ಡ್ಯೂ ಟೈಮ್ಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮತ್ತು ಮಕ್ಕಳು ಎಲ್ಲರೂ ಬಂದರು. ಕರೆಕ್ಟು ಟೈಮ್ ಆಯಿತು. ನಮ್ಮ ಯುಗಾದಿ ಹಬ್ಬದ ಸಂಭ್ರಮ ತುಂಬ ಚೆನ್ನಾಗಿ ನಡೀತು. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಯುಗಾದಿ ಹಬ್ಬ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ನಿಮ್ಗೆ ನನಗೊಂದು ಲೈಕ್ ಮಾಡಿ, ಖುಷಿ ಆಗುತ್ತೆ. ಹ್ಯಾಪಿ ಯುಗಾದಿ ಒನ್ಸ್ ಮೋರ್. ಯುಗಾದಿ ಹಬ್ಬದಲ್ಲಿ ಮಾವಿನಕಾಯಿ ಚಿತ್ರಾನ್ನನೇ ಹೈಲೈಟು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.